ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಬಿಗ್ ಬಾಸ್ ಕ್ಲೋಸ್ ಆಗಿದೆ, ಇನ್ನು ಮುಂದೆ ನಡೆಯಲ್ಲ ಅಂಥೇಳಿ ಸುಮಾರು ಗಾಸಿಪ್ಗಳು ನಡೀತಾ ಇದೆ. ಸೊ ಏನು ಎಂತ ಅಂತ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಆಲ್ಮೋಸ್ಟ್ 2 ಡೇಸಿಂದನೇ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ಬೋದು ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇರ್ಬೋದು. ಸೊ ಬಿಗ್ ಬಾಸಿಗೆ ನೋಟಿಸ್ ಹೋಗಿದೆ ಅಂತ ಹೇಳಿ ನಿನ್ನೆ ಅದನ್ನು ಶೀಲ್ ಡೌನ್ ಮಾಡಿಬಿಟ್ಟು ಸೊ ಎಲ್ಲ ಸ್ಪರ್ಧಿಗಳನ್ನು ಹೊರಗಡೆ ಕರ್ಕೊಂಬಂದಿದ್ದಾರೆ. ಇವತ್ತಿಗೆ ಬಿಗ್ ಬಾಸ್ ಮುಗೀತು ಅಂತ ಹೇಳಿ ಕೆಲವೊಂದು ಮೀಡಿಯಾಗಳಲ್ಲಿ ಹಾಗೆ ಕೆಲವೊಂದು ಸೋಷಿಯಲ್ ಪೇಜ್ಗಳಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಮಾಹಿತಿ ಇದು ಅಲ್ಲ. ಯಾಕಂದರೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಬಜೆಟ್ಟಿನೊಂದು ರಿಯಾಲಿಟಿ ಶೋ. ಇದಕ್ಕೆ ಸಾಕಷ್ಟು ಜನ, ಸೊ ನಂಗೆ ಗೊತ್ತಿರೋ ಮಾಹಿತಿ ಪ್ರಕಾರ 700ಕ್ಕಿಂತ ಜಾಸ್ತಿ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಕಾಣುವಂಥದ್ದು. ಸುದೀಪ್ ಸರು ಹಾಗೆ ಏನು ಸ್ಪರ್ಧಿಗಳು ಅಷ್ಟೇ ಜನ ಕಾಣ್ತಾರೆ, ನಮಗೇನು 20 ಜನ ಅಷ್ಟೇ ಕಾಣಿಸ್ಬೋದು ನಮಗೆ. ಆದರೆ ಅದ್ರ ಹಿಂದೆ 700ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಮಾಹಿತಿ ಇದೆ. ಮಾಡ್ತಾ ಇರೋದು ಹೌದು. ಸೊ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಬಿಗ್ ಬಾಸ್ ಕಡೆಯಿಂದ ಅಲ್ಲ, ಜಾಲಿಹುಡ್ ಏನು ಪ್ಲೇಸ್ ಇದೆ ಅವ್ರ ಕಡೆಯಿಂದ ಪ್ರಾಬ್ಲಮ್ ಆಗಿರೋವಂಥದ್ದು. ಅದು ನೋಡಿರ್ಬೋದು ನೀವು, ವಾಟರ್ ಅಕ್ಯುಪ್ಮೆಂಟು ಮತ್ತು ಫನ್ನಿ ಗೇಮ್ಸ್ ಎಲ್ಲ ಇರುವಂಥದ್ದು. ಅವರು ಕೆಲವೊಂದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಹಾಗೆ ಕೆಲವೊಂದು ಲೈಸೆನ್ಸ್ ತೊಗೋಬೇಕಾಗಿರುತ್ತೆ, ಅದನ್ನು ಯಾವುದನ್ನು ತೊಗೊಂಡಿರಲ್ಲ. ಹಾಗೆ ವಾಟರ್ ಅಬ್ಸಮ್ ಅಂದರೆ ಸೊ ಅಲ್ಲಿ ಸಂಸ್ಕರಣಾ ಘಟಕನೂ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನೀರನ್ನು, ಹಳೆ ನೀರನ್ನು ನೀವು GRS ವಂಡರ್ಲಾ ಎಲ್ಲ ನೋಡಿರ್ತೀರಲ್ಲ, ಅದೇ ಥರ ಇರುವಂಥದ್ದು. ಸೊ ಹಳೆ ನೀರನ್ನು ಒಂದು ಕಡೆ ಸಂಸ್ಕರಣ ಮಾಡಿಬಿಟ್ಟು ಪುನರಾವರ್ತನೆ ಯೂಸ್ ಮಾಡಲಿಕ್ಕೆ ಅದೆಲ್ಲ ಇರಬೇಕು. ಸೊ ಅದೇನೂ ಮಾಡ್ತಾ ಇರಲಿಲ್ಲ. ಅವರಿಗೆ ಸುಮಾರು ಸಲ ನೋಟಿಸ್ ಕಳಿಸಿದ್ರು ಸಹ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಿರಲ್ಲ. ಹಾಗಾಗಿ ನಿನ್ನೆ ಶೀಲ್ ಡೌನ್ ಆಗಿರುವಂಥದ್ದು. ಕೆಲವೊಬ್ರು ಏನು ಹೇಳ್ತಿದ್ದಾರೆ, ಇದು ಬಿಗ್ ಬಾಸ್ ಕಡೆಯಿಂದನೇ ಆಗಿರುವಂಥದ್ದು, ಬಿಗ್ ಬಾಸ್ ಕಡೆಯಿಂದನೇ ಆಗಿರೋದು, ಬಿಗ್ ಬಾಸ್ ಟೀಮ್ ಅವರು ಸರಿಯಾಗಿ ಮಾಡಿಲ್ಲ ಅಂತ. ಬಿಗ್ ಬಾಸ್ ಅವರು ನೋಟಿಸ್ ಬಂದ ತಕ್ಷಣ, ಯಾವುದೇ ನೋಟಿಸ್ ಬಂದರೂ ಅವರು ತಕ್ಷಣ ಅದಕ್ಕೆ ರಿಪ್ಲೈ ಅಂತ ಮಾಡ್ತಾರೆ, ಅಥವಾ ಅದಕ್ಕೆ ಏನು ಕಾನೂನು ಹೋರಾಟ ಇದೆ ಅದು ಒಂದು ಮಾಡೇ ಮಾಡ್ತಾರೆ ಆ ಟೀಮ್ ಕಡೆಯಿಂದ. ಇದು ಬಿಗ್ ಬಾಸಿಗೂ ಗೊತ್ತಿಲ್ಲದೆ ಇರುವಂಥದ್ದು ಆಗಿರುವಂಥದ್ದು. ಅದು ಏನು ಅಲ್ಲಿ ಪ್ಲೇಸ್ ತೊಗೊಂಡಿದ್ದಾರಲ್ವ, ಜಾಲಿವುಡ್ ಅಂತ ಹೇಳಿ ಅಲ್ಲೇನು ಪ್ಲೇಸ್ ತೊಗೊಂಡಿದ್ದಾರೆ. ಈ ಸಲ ಶಿಫ್ಟ್ ಆಗಿರುವಂಥದ್ದು ಗೊತ್ತಿದೆ. ಲಾಸ್ಟ್ ಟೈಮ್ ಬಿಡದಿಲ್ಲಿತ್ತು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿರುವಂಥದ್ದು ಗೊತ್ತಿದೆ. ಸೊ ಅಲ್ಲಿ ಆ ಪ್ಲೇಸಲ್ಲಿ ಈಗ ಓನರ್, ಈಗ ನಾವು ಬಾಡಿಗೆ ಮನೇಲಿದ್ದರೆ ಓನರಿಗೆ ಏನಾದರೂ ಪ್ರಾಬ್ಲಮ್ ಅಥವಾ ಓನರಿಗೆ ಯಾರಿಗಾದರೂ ದುಡ್ಡು ಅಥವಾ ಮನೆಗಿನೇ ಹರಾಜಾಯಿತು ಅಂದರೆ ಸೊ ನಾವಿಲ್ಲಿ ಬಾಡಿಗೆಗಿದ್ದೀವಿ ಅಂದರೂ ಕೇಳಲ್ಲ, ನಮ್ಮನ್ನು ಬಿಡಿಸ್ತಾರೆ, ಒಂದು ಫಾರ್ ಎಕ್ಸಾಂಪಲ್. ಸೊ ಇಲ್ಲೂ ಅದೇ ಥರ ಆಗಿರುವಂಥದ್ದು. ಸೊ ಹಾಗಾಗಿ ಇವತ್ತು ಹಾಕ್ತೀನಿ ಅಥವಾ ಕೇಸ್ ಹಾಕ್ತೀವಿ ಅಥವಾ ಅರ್ಜಿ ಹಾಕ್ತೀವಿ. ಸೊ ಅವ್ರು ಮಾಡಿರೋ ಪ್ರಾಬ್ಲಮಿಗೆ ಇದು ದೊಡ್ಡ ಬಜೆಟಿಂದು ಈ ಥರ ಕೆಲಸ ಮಾಡ್ತಾ ಇದ್ದಾರೆ, ನಮಗೆ ಇಷ್ಟಿಷ್ಟೆಲ್ಲ ಲಾಸ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದಿತ್ತು, ಈಗ ಸ್ವಲ್ಪ TRP ಜಾಸ್ತಿ ಆಗ್ತಾಯಿತ್ತು, ಸ್ವಲ್ಪ ಜಗಳ ಗದ್ದಲ ಎಲ್ಲ ಜಾಸ್ತಿಯಾಗಿ ಇಂಟ್ರೆಸ್ಟಿಂಗ್ ಆಗ್ತಿತ್ತು. ಈ ಟೈಮಲ್ಲಿ ಈ ಥರ ಆಗಿದೆ. ಸೊ ಡೋಂಟ್ ವರಿ. ಸೊ ಏನು ಬಿಗ್ ಬಾಸ್ ಕಡೆ ಟೀಮಿಂದ ಏನು ಒಳಗಡೆ ಹೋಗಿದಾರಲ್ಲ ಸ್ಪರ್ಧಿಗಳಿಗೆ, ಅವರಿಗೂ ಫ್ಯಾಮಿಲಿ ಮೆಂಬರ್ಸಿಗೂ ಹೇಳಿದ್ದಾರೆ. ಸೊ ಇನ್ 2 ಡೇಸು ಶೂಟಿಂಗ್ ಶುರು ಆಗುತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ. ಸೊ ಕೆಲವೊಬ್ರು ಏನು ಮಾಡ್ತಿದ್ದಾರೆ, ಬಿಗ್ ಬಾಸ್ದೇ ತಪ್ಪು ಅಂತ, ಬಿಗ್ ಬಾಸ್ ಟೀಮ್ ಕಡೆದೇ ತಪ್ಪು ಅಂತ. ಬಿಗ್ ಬಾಸ್ ಟೀಮ್ ಕಡೆದು ಅಲ್ಲ, ಅವ್ರು ಇಷ್ಟು ದೊಡ್ಡ ಬಜೆಟ್ ಅಥವಾ ಇಷ್ಟು ಜನಗಳನ್ನು ರಿಯಾಲಿಟಿ ಶೋ ಮಾಡಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಲೀಗಲ್ ಆಗಲಿ ಅನ್ಲೀಗಲ್ ಆಗಿ ಎಲ್ಲದನ್ನು ಚೆಕ್ ಮಾಡಿ ಅವ್ರು ಮಾಡುವಂಥದ್ದು. ಸೊ ಇದನ್ನೊಂದು ಅವರು ನೋಡ್ಕೊಂಡಿಲ್ಲ, ಅದೊಂದು ಮಿಸ್ಟೇಕು. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ, ಓನರಿಗೆ ಏನಾದ್ರು ಇದಾಯಿತು ಅಂದರೆ ನಾವು ಬಾಡಿಗೆ ಮನೇಲಿರೋರು ಆಚೆ ಹೋಗಬೇಕಾಗತ್ತೆ. ಇಲ್ಲೂ ಅದೇ ಥರ ಆಗಿರುವಂಥದ್ದು. ಸೊ 2 ಡೇಸಲ್ಲಿ ಶುರುವಾಗುತ್ತೆ. ಸೊ ಇದ್ರ ಪ್ರಕಾರನೇ ಅವರು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಅವರೇನು ಟೆನ್ಷನ್ ಇಲ್ಲದೆ ಆರಾಮಾಗಿದ್ದಾರೆ. ಸೊ ಲೀಗಲಲ್ಲಿ ನಾವು ಹೋರಾಟ ಮಾಡೋಣ ಅಂಥೇಳಿ. ಇದು ಅಕಸ್ಮಾತ್ ಇಲ್ಲಿ ಆಗಿಲ್ಲ ಅಂದರೆ ಈಗೇನು ಬಿಡದಿಲಿ ಆಲ್ರೆಡಿ ಇದೆ, ಸೊ ಅದಕ್ಕೆ ಶಿಫ್ಟ್ ಆಗಿ ಸೊ ಕ್ಯಾಮ್ರಾಗಳನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ, ಸೊ ಮನೆಗಳಂತೂ ರೆಡಿ ಇದೆ. ಅಲ್ಲಿ ಸ್ವಲ್ಪ ಈ ಏನು ಹೇಳ್ತಾರೆ, ಈ ಚೇರ್ಗಳು ಅಥವಾ ಡೈನಿಂಗ್ ಟೇಬಲು, ಈ ಕಿಚನ್ ಸೆಟಪ್ಪು, ಸೊ ಅದನ್ನೆಲ್ಲ ಸೆಟಪ್ ಮಾಡಲಿಕ್ಕೆ, ಯಾಕಂದರೆ ಅಷ್ಟು ವರ್ಕರ್ಸ್ ಇದ್ದಾರೆ, 2 ಡೇಸಲ್ಲಿ ಸೆಟ್ ಮಾಡಿಬಿಡ್ತಾರೆ. ಅವರು ಬಿಡದಿಗೆ ಶಿಫ್ಟ್ ಆಗ್ತಾರೆ. ಯಾಕಂದರೆ ಬಿಡದಿ ಮನೆ ಏನೂ ಮಾಡಿಲ್ಲ, ನೀವು ನೋಡಿರ್ಬೋದು. ಅದನ್ನು ಒಂದು ಏನು ಹೋಗಲಿಕ್ಕೆ ಎಂಟ್ರಿ ಟಿಕೆಟ್ ಇಟ್ಬಿಟ್ಟು ಹೋಗಲಿಕ್ಕೆ ಬರಲಿಕ್ಕೆ ಆ ಥರ ಬಿಗ್ ಬಾಸ್ ಮನೆ ಥರ ಅಂತ ಮಾಡಿದ್ದಾರೆ. ಸೊ ಅದು ಹಾಗೆ ಉಳಿಸ್ಕೊಂಡಿರೋದಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಇಲ್ಲೇನೂ ಆಗಿಲ್ಲ ಅಂದರೆ ಅಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ಇಲ್ಲಿ ಎಲ್ಲ ಲೀಗಲ್ ಕರೆಕ್ಟ್ ಆಯಿತು ಅಂದರೆ ಪುನಃ ಇಲ್ಲಿ ಬಂದು ಶೂಟಿಂಗ್
ಕಂಪ್ಲೀಟ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅನ್ನೋದು ಸ್ಟಾಪ್ ಆಗಲ್ಲ. ಸೊ ಇಲ್ಲ ಅಂದರೆ ಬಿಡದಿ ಮನೇಲಾದರೂ ಕಂಟಿನ್ಯೂಸ್ ಆಗತ್ತೆ. ಸೊ ಇಲ್ಲಿ ಮನೆ ಅಂತೂ ತುಂಬ ಕಷ್ಟಪಟ್ಟು ಚೆನ್ನಾಗಿ ಮಾಡಿದರು, ಒಂದು 3-4 ಮಂತ್ ಎಫರ್ಟ್ ಅಂತೆ. ಸೊ ಅದನ್ನೊಂದು ನೋಡ್ಕೋಬೇಕಿತ್ತು ಅವರು. ಸೊ ಅದೇ ಬಿಗ್ ಬಾಸ್ ಅಂತೂ ಖಂಡಿತವಾಗ್ಲೂ ಸ್ಟಾಪ್ ಆಗಲ್ಲ. ಇನ್ನೇನಿದ್ರು ವಾರದ ಕತೆ ಕಿಚ್ಚನ ಜೊತೆ ಈ ವಾರ ಬ್ರೇಕಪ್ ಆದರೂ ನೆಕ್ಸ್ಟ್ ವೀಕು ಕಂಟಿನ್ಯೂಸ್ ಆಗುತ್ತೆ. ಸೊ ಇದಿಷ್ಟು. ಸೊ ಯಾರು ಟೆನ್ಷನ್ ಮಾಡ್ಕೊಬೇಡಿ, ಆರಾಮಾಗಿ ಚಿಲ್ಲಾಗಿರಿ. ಬಿಗ್ ಬಾಸ್ ಅಡಿಕ್ಟವರು ಸುಮಾರು ಜನ ಇದ್ದಾರೆ. ಸೊ ಅವರಿಗೋಸ್ಕರ. ಸೊ ಕೆಲವೊಬ್ಬರು ನೆಗೆಟಿವ್ ಆಗಿ ಹೇಳ್ತಾರೆ, ಅಯ್ಯೋ ಮುಗೀತಲ್ಲ ಸಾಕು ಅಂತೇಳಿ. ಸೊ ನನ್ನ ಪ್ರಕಾರ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಟ್ಯಾಗ್ಲೈನ್ ಕೊಟ್ಟರು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಾ ಇದೆ. ಒಂದು ಹೇಳಿದರು 3 ವೀಕಲ್ಲಿ ಫಿನಾಲೆ ಆಗುತ್ತೆ ಅಂತಲೇ ಹೇಳಿದರು. ಸೊ ಫಿನಾಲೆಲ್ಲೂ ಅಷ್ಟೇ, ಎಲ್ಲ ಹೊರಗಡೆ ಬರ್ತಾರೆ. ಇದು ಒಂಥರ ಫಿನಾಲೆ ಥರ. ಸೊ ಬಿಗ್ ಬಾಸ್ ಏನು ಎಲ್ಲಿಂದ ಹೊರ ತೊಗೊಂಡು ಅವ್ರ ನಾಲ್ಗೆಲಿ ಏನು ಬರ್ತಾ ಇದೆ ಹಾಗೆ ಆಗ್ತಾಯಿದೆ. ಹಾಗೆ ರಕ್ಷಿತ್ ಅವರು ಹೇಳಿದರು, ಸುದೀಪ್ ಅವರಿಗೆ ನಿಂಗೇನಾದ್ರು ಚಾನ್ಸ್ ಕೊಟ್ಟರೆ ಏನು ಮಾಡ್ತೀರಾ, ಎಲ್ಲರನ್ನೂ ಹೊರಗೆ ಕಳಿಸ್ತೀನಿ ಅಂತಲೂ ಹೇಳಿದರು. ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡೇ ಆಗ್ತಾಯಿದೆ. ಸೊ ನಾವೇನು ಅಂದ್ಕೊಂಡ್ರು ಅದು ಆಗ್ತಾಯಿಲ್ಲ. ಸೊ ಹಾಗಾಗಿ ಟೆನ್ಷನ್ ಮಾಡ್ಕೋಬೇಡಿ. ಸೊ ಇಲ್ಲಿಲ್ಲ ಅಂದರೂ ಬಿಡದಿ ಬಿಗ್ ಬಾಸ್ ಮನೇಲಂತೂ ಕಂಟಿನ್ಯೂಸ್ ಆಗೇ ಆಗುತ್ತೆ. ಸೊ ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಇದೊಂದು ಬಿಗ್ ಬಾಸ್ನ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು.